ವೆಲ್ಕಮ್ ಟು ಮನೋರಮಾ ವ್ಲಾಗ್ಸ್. ಇವತ್ತು ವೆಗ್ನಸ್ಡೇ ಈವ್ನಿಂಗ್ ಏನಾದರೂ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಮನೆಯಲ್ಲಿ ಮ್ಯಾಗಿ ಇದೆ, ಮೊಟ್ಟೆ ಇದೆ, ಇವೆರಡನ್ನೂ ಯೂಸ್ ಮಾಡಿಕೊಂಡು ಏನಾದರೂ ಒಂದು ಡಿಫ್ರೆಂಟಾಗಿ ಈವ್ನಿಂಗ್ ಸ್ನ್ಯಾಕ್ಸ್ನ ರೆಡಿ ಮಾಡೋಣ. ಮ್ಯಾಗಿನ ಮತ್ತು ಅವ್ರು ಕೊಟ್ಟಿರೋ ಮಸಾಲಾನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಕುದೀತಿರೋ ನೀರಿಗೆ ಮ್ಯಾಗಿನ ಓಪನ್ ಮಾಡಿ ಹಾಕ್ತಾ ಇದ್ದೀನಿ. ಅದರೊಳಗಡೆ ಒಂದು ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ಅವರೇ ಕೊಟ್ಟಿರೋ ಮಸಾಲಾನ ಹಾಕೋತಾ ಇದ್ದೀನಿ. ನೀವು ವೆಜಿಟೇಬಲ್ಸ್ ಕೂಡ ಹಾಕ್ಕೊಂಡು ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾನು ಬೇಗ ಮಾಡೋಣ ಅಂತ ಬರೀ ಮ್ಯಾಗಿನಲ್ಲಿ ಮಾಡ್ತಾಯಿದ್ದೀನಿ. ನಾನು ಒಂದೆರಡು ಮೊಟ್ಟೆನ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಹಾಫ್ ಕಪ್ಪಷ್ಟು ಈರುಳ್ಳಿ ಮತ್ತು ಒಂದು ಹಾಫ್ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಮತ್ತು ಖಾರದ ಪುಡಿನ ಹಾಕಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ, ಮಾಮೂಲಿ ನೀವು ಆಮ್ಲೆಟ್ಟಿಗೆಲ್ಲ ಮಾಡ್ಕೊತೀರಲ್ಲ ಆ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಹಂಗೆ ಇದನ್ನು ಕಲಿಸ್ತಾ ಪ್ಯಾನ್ನ ಕಾಯಕ್ಕಿಡೋಣ. ಸೊ ಪ್ಯಾನ್ ಕಾದಿದೆ, ಎಣ್ಣೆ ಹಾಕ್ತಾಯಿದ್ದೀನಿ. ಓಕೆ, ಎಣ್ಣೆ ಮತ್ತು ಪ್ಯಾನ್ ಎರಡು ಚೆನ್ನಾಗಿ ಕಾದಿದೆ. ಈಗ ನಾವು ಎಗ್ ಮಿಕ್ಸ್ನ ತಗೊಂಡು ಪ್ಯಾನ್ಗೆ ಹಾಕ್ತಾಯಿದ್ದೀನಿ. ಹಾಕ್ತಾಯಿದ್ರೇ ಮೊಟ್ಟೆ ವಾಸನೆ ಗಮ್ ಅಂತ ಇದೆ. ಸೊ ಆಮ್ಲೆಟ್ ಥರ ರೆಡಿ ಆಗುತ್ತೆ. ಆಮ್ಲೆಟ್ ಆದಮೇಲೆ ನೀವೇನು ತಿರುಗಿಸಿ ಮರ್ಗಿಸಿ ಮಾಡೋ ಅವಶ್ಯಕತೆ ಇರಲ್ಲ, ಆಮ್ಲೆಟ್ ಕಿತ್ತೋಗುತ್ತೆ. ಓಕೆ, ಇವಾಗ ಚೆನ್ನಾಗಿ ಆಗಿದೆ. ಆವಾಗಲೇ ಮಾಡಿಟ್ಕೊಂಡಿದ್ವಲ್ಲ ಆ ಮ್ಯಾಗಿನ ತಗೊಂಡು ಆಮ್ಲೆಟ್ ಮೇಲೆ ಹಾಕಿ ನೀಟಾಗಿ ಆವಾಗ ಎಷ್ಟಿರುತ್ತೋ ಅಷ್ಟು ಪೂರ್ತಿ ಹಾಕ್ಕೊತಾ ಇದ್ದೀನಿ. ಈಗ ಮ್ಯಾಗಿ ಆಮ್ಲೆಟ್ ತಿನ್ನೋದಕ್ಕೆ ರೆಡಿ ಇದೆ.